ಸುಮಾರು ಒಂದು 500ಕ್ಕಿಂತಲೂ ಅಧಿಕವಾದಂತ ಬೋಲಿ ಭಾಷೆಗಳು ಅಂತ ಇರ್ತಾರೆ, ಆಡು ಭಾಷೆಗಳು ಆಯಾ ಪ್ರದೇಶದಲ್ಲಿ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಭೂತಾನ್ ಅಂತಕ್ಕಂಥ ದೇಶಗಳು. ಭಾರತದಲ್ಲಿ 6 ಧರ್ಮಗಳಿದ್ದರೂ ಸಹಿತ ಭಾರತ ರೈತರ ದೇಶ. 8,32,000 ವರ್ಗ ಕಿಲೋಮೀಟರ್ ನಲ್ಲಿ ವಾಸಿಸ್ತಾ ಇರುವಂತ ದೇಶ. ಈ ದೇಶಕ್ಕೆ 7,000 ಕಿಲೋಮೀಟರ್ 7,500 ಕಿಲೋಮೀಟರ್ನ ಭೂಸೀಮೆ ಇದೆ. 15,500 ಕಿಲೋಮೀಟರ್ನ ಸಮುದ್ರದ ಸೀಮೆ ಇದೆ. ಅದರ ಜೊತೆಗೆ ಸುಮಾರು ಒಂದು 5-6 ದೇಶಗಳು, ನೇಪಾಳ, ಬ್ರಹ್ಮದೇಶ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಭೂತಾನ್ ಅಂತಕ್ಕಂಥ ದೇಶಗಳು ನಮ್ಮ ಸೀಮೆಗೆ ಹೊಂದಿಕೊಂಡಿವೆ. ದೇಶದ ಜನಸಂಖ್ಯೆ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ 144 ಕೋಟಿಯನ್ನು ದಾಟಿದೆ. ಸುಮಾರು 28 ರಾಜ್ಯಗಳು, 8 ಕೇಂದ್ರ ಶಾಸಿತ ಪ್ರದೇಶಗಳು ನಮ್ಮ ದೇಶದ. ಇಷ್ಟೇ ಅಲ್ಲ, ಆರೂವರೆ ಸಾವಿರಕ್ಕಿಂತಲೂ ಅಧಿಕ ತಾಲೂಕುಗಳು, 700ಕ್ಕಿಂತಲೂ ಅಧಿಕ ಜಿಲ್ಲೆಗಳು ಈ ದೇಶದಲ್ಲಿ. 6,40,000 ಹಳ್ಳಿಗಳು ಇವತ್ತಿನ ದಿವಸ. ಸುಮಾರು 22 ಭಾಷೆಗಳನ್ನು, ಅಧಿಕೃತವಾದಂತಹ ಭಾಷೆಗಳು. ಇದನ್ನು ಬಿಟ್ರೆ ಸುಮಾರು ಒಂದು 500ಕ್ಕಿಂತಲೂ ಅಧಿಕವಾದಂತಹ ಬೋಲಿ ಭಾಷೆಗಳು ಅಂತ ಇರ್ತಾರೆ, ಆಡು ಭಾಷೆಗಳು ಆಯಾ ಪ್ರದೇಶದಲ್ಲಿ. ಜಗತ್ತಿನಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ವೈಭವ ಈ ದೇಶದ್ದು. ವಿವಿಧತೆಯ ವೈಭವ ಇದು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾಗಿದ್ರೆ ಇದೇ ದೇಶಕ್ಕೆ ಬರುತ್ತೆ. ಈ ದೇಶದಲ್ಲಿ ಸುಮಾರು 5-6 ಧರ್ಮಗಳು ಒತ್ತಟ್ಟಿಗೆ ನೆಲೆಸ್ತಾ ಇದೆ. ಪಕ್ಕದ ದೇಶಗಳನ್ನು ನೋಡಿದ್ರೆ ಒಂದೇ ಧರ್ಮ ಇರುತ್ತೆ, ಹಗಲು ರಾತ್ರಿ ಹೊಡೆದಾಡ್ ಸಾಯ್ತಾರೆ. ಅಫ್ಘಾನಿಸ್ತಾನದಲ್ಲಿ ಒಂದೇ ಜಾತಿಯ ಜನ, ಒಂದೇ ಧರ್ಮದವರಿದ್ದಾರೆ. ಪಾಕಿಸ್ತಾನದಲ್ಲಿ ಒಂದೇ ಧರ್ಮದವರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಒಂದೇ ಧರ್ಮದವರಿದ್ದಾರೆ. ಹಗಲು ರಾತ್ರಿ ಹೊಡೆದಾಡ್ ಸಾಯ್ತಾರೆ. ಭಾರತದಲ್ಲಿ 5-6 ಧರ್ಮಗಳಿದ್ದರೂ ಸಹಿತ ಹೊಡೆದಾಟ ಇಲ್ಲ. ಯಾಕೆ ಹೀಗೆ ಅಂದ್ರೆ, ಇದು ಸಂಸ್ಕಾರ ಸಂಪನ್ನವಾದಂತ ರಾಷ್ಟ್ರ. ಇಲ್ಲಿಯ ಜನರಿಗೆ ಹುಟ್ಟಿದ ಆರೋಗ್ಯದಿಂದ ಅಂತ್ಯೇಷ್ಟಿಯವರೆಗೆ ಸಂಸ್ಕಾರಗಳನ್ನ ಮಾಡ್ತಾನೆ ಹೋಗ್ತಾರೆ. ಆದ್ರಿಂದ ಈ ದೇಶವನ್ನು ಸಂಸ್ಕೃತಿ ಸಂಪನ್ನ ದೇಶ ಅಂತ ಕರೀತಾರೆ. ಇಷ್ಟೇ ಅಲ್ಲ,